ಮ್ಯಾಮ್ ನಾನು ಜರ್ಮನ್ಗೆ ಹೋಗಬೇಕು, ಯಾಕಂದರೆ ಝೀರೋ ಫೀ ಅಲ್ವಾ. ನಿನ್ನ ಲಿವಿಂಗು ಕೂಡ ಅವರೇ ಕೊಡ್ತಾರೆ. ಓಹೋ, ಮೋಸ್ಟ್ ಅಂಡರ್ ರೇಟೆಡ್ ಡೆಸ್ಟಿನೇಷನ್ ಫಾರ್ ಹೈಯರ್ ಎಜುಕೇಷನ್. ಜರ್ಮನಿನಲ್ಲಿ ಯು ಡೋಂಟ್ ಬಿಲೀವ್ ಝೀರೋ ಫೀ. ಇಟಲಿನಲ್ಲಿ ಯು ಡೋಂಟ್ ಬಿಲೀವ್ ಝೀರೋ ಫೀ. ಮತ್ತೇನಿಗೆ ಹೋಗ್ತಿಲ್ಲ? ಜನಕ್ಕೆ ಗೊತ್ತಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ. ಇವಾಗ ಮ್ಯಾಮ್ ನಾನು ಜರ್ಮನ್ಗೆ ಹೋಗಬೇಕು, ಯಾಕಂದರೆ ಝೀರೋ ಫೀ ಅಲ್ವಾ. ಝೀರೋ ಫೀ ಅಂದರೆ ಟೆಕ್ನಿಕಲಿ ಇವ್ರ ಕೈಯಿಂದ ಏನೂ ಹೋಗಲ್ವಾ? ಟೆಕ್ನಿಕಲಿ ಏನಾಗುತ್ತೆ, ಪ್ರಾಸೆಸಿಂಗ್ ಚಾರ್ಜಸ್ಸು, ಅಪ್ಲಿಕೇಶನ್ ಚಾರ್ಜಸ್ಸು, ಕೆಲವು ಪೋರ್ಟಲ್ ಚಾರ್ಜಸ್ ಅನ್ನೋದು ಒಂದು ಲಕ್ಷದಿಂದ 2 ಲಕ್ಷದವರೆಗೂ ಇಲ್ಲಿ ಖರ್ಚಾಗುತ್ತೆ. ಓಕೆ, ಆಮೇಲೆ ಬ್ಲಾಕ್ಡ್ ಮನಿ ಅಂತ ಬರುತ್ತೆ ಜರ್ಮನಿಗೆ. ಅದು ಏನು ಅಂದರೆ, ನಿಮ್ಮ ಅಕೌಂಟಲ್ಲಿ, ಬ್ಯಾಂಕ್ ಅಕೌಂಟ್ನಲ್ಲಿ 1 ವರ್ಷಕ್ಕೆ ಆಗೋ ಲಿವಿಂಗ್ ಎಕ್ಸ್ಪೆನ್ಸಸ್ನ ನೀವು ಬ್ಲಾಕ್ಡ್ ಅಕೌಂಟಲ್ಲಿ ಎತ್ತಿಡಬೇಕಾಗತ್ತೆ. ಅದು ಜರ್ಮನಿಗೆ. ಯೂನಿವರ್ಸಿಟಿ ಏನು ಮಾಡುತ್ತೆ, ಪ್ರತಿ ತಿಂಗಳು ಆ ಸ್ಟೂಡೆಂಟ್ ಅಕೌಂಟ್ಗೆ ಹಾಕ್ತಾ ಬರುತ್ತೆ. ಸೊ ದಟ್ ಅಲ್ಲಿ ಹೋಗಿ ಮಗು ಇಮಿಡಿಯೇಟಾಗಿ ಯಾವ ಪಾರ್ಟ್ ಟೈಮ್ ಹುಡ್ಕೊಳ್ಳೋದು ಬೇಡ. ಸೊ ಇದು ಇವ್ರದೇ ದುಡ್ಡನ್ನ ಯೂನಿವರ್ಸಿಟಿ ರಿಲೀಸ್ ಮಾಡ್ತಾ ಬರುತ್ತೆ 1 ವರ್ಷಕ್ಕೆ. ಆದರೆ ಇಟಲಿನಲ್ಲಿ ಬಂದರೆ, ಇಟಲಿನಲ್ಲಿ ಝೀರೋ ಫೀ ಅಂದರೆ ಝೀರೋ ಫೀನೇ. ನಿನ್ನ ಲಿವಿಂಗು ಕೂಡ ಅವರೇ ಕೊಡ್ತಾರೆ. ಓಹೋ, ಫೀಸ್ನ ವೇವ್ ಆಫ್ ಮಾಡಿ ನಿನ್ನ ಲಿವಿಂಗು ಅವರೇ ಕೊಡ್ತಾರೆ. ಪರವಾಗಿಲ್ವೇ? ನೀನು ಅಪ್ಪಿತಪ್ಪಿ ನಿನ್ನ ಫೀಸು, ಲಿವಿಂಗ್ ಎಕ್ಸ್ಪೆನ್ಸಸ್ ಆಗಿ ಇನ್ನೂ ದುಡ್ಡು ಮಿಕ್ತು ಅಂದರೆ ಆ ದುಡ್ಡು ನಿನ್ನ ಅಕೌಂಟ್ಗೂ ಹಾಕ್ತಾರೆ. ಸೊ 8 lakhs rupees, 8,000 euros ಇವಾಗ ಇಟಲಿನಲ್ಲಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.